ಫ್ರೆಂಡ್ಸ, ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ. ನಾನು ಬೆಳಗ್ಗೆ ಮಾರ್ನಿಂಗು ಗುರುವಾರ ಎಲ್ಲ ಪೂಜೆ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಮಾರ್ಕೆಟ್ಗೆ ಹೋಗೋ ಸಲುವಾಗಿ ರೆಡಿ ಆಗೀನಿ ರೀ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ ಫ್ರೆಂಡ್ಸ್. ಹಾಗೆ ಇವತ್ತಿನ ರೂಟೀನ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತೊಗೊಂಡು, ಹಾಗೆ ನನ್ನ ಮಗನಿಗೆ, ಚಿಕ್ಕ ಮಗನಿಗೆ ಒಂದು ನೀರಿನ ಬಾಟಲ್ ತೊಗೊಂಡು ಬರ್ತೀನಿ ರೀ. ಹೋಗ್ಯದ್ರಿ ಅವನು ಸ್ಕೂಲಿಂದ ಬರೋಷ್ಟರಲ್ಲಿ ತಂದಿಡು ಮಮ್ಮಿ ಅಂತ ಹೇಳೇನ್ರಿ. ಅದಕ್ಕೋಸ್ಕರ ಇವಾಗ ರೆಡಿಯಾಗಿ ತರಕ್ಕೆ ನಡೆದೇನೆ ರೀ. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ವ್ಯೂವರ್ಸು ಆ ಥರ ಮಾಡೋಂಗಿಲ್ಲ, ಹಂಗಾಗಿಬಿಟ್ಟು ಇದೇ ಥರನೇ ಮಾಡ್ತಾಯಿದ್ದಾರೆ. ಸಬ್ಸ್ಕ್ರೈಬ್ ಮಾಡೋದು ತೊಗೊಳ್ಳೋದು ಈ ಥರ ಮಾಡೋದ್ರಿಂದ ತುಂಬಾ ನೋವಾಗ್ತದೆ. ಹಂಗಾಗಿಬಿಟ್ಟು ನಾವು ಕೂಡ ಮಾಡಿರ್ತೀವಿ, ಅದನ್ನು ಕೂಡ ಅವರು ರಿಟರ್ನ್ ತೊಗೊಂಡಾಗ ಎಷ್ಟು ನೋವಾಗುತ್ತೆ. ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ ಅಂದರೆ ತುಂಬಾ ನೋವಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ದಯವಿಟ್ಟು ಯಾರಿಗೂ ಯೂಟ್ಯೂಬ್ ಮಾಡೋರಿಗೆ ಈ ಥರ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾರೇ ಯೂಟ್ಯೂಬ್ ಫ್ಯಾಮ್ಲಿಗೆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಆ ಥರ ಮಾಡೋದ್ರಿಂದ ತುಂಬಾ ಎಫೆಕ್ಟ್ ಆಗ್ತದೆ, ತುಂಬಾ ನೋವಾಗ್ತದೆ. ಯಾಕಂದರೆ ಅವರು ಆಗಲಿ, ಸಬ್ಸ್ಕ್ರೈಬರ್ ಆಗಲಿ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನೋಡಿರಿ, ನಾನು ಮಾರ್ಕೆಟಿಂದ ತರಕಾರಿ ಅದನ್ನೆಲ್ಲನೂ ತೊಗೊಂಡು ಜಸ್ಟ್ ಈಗ ಬಂದೆ ನೋಡಿರಿ. ತುಂಬಾ ಬಿಸಿಲು ಫ್ರೆಂಡ್ಸ್. ಈಗ ಬಂದೆ ನೋಡಿರಿ. ಜಸ್ಟ್ ಬಿಸಿಲು ಅಂದ್ರೆ ತುಂಬಾ ಬಿಸಿಲದ ಫ್ರೆಂಡ್ಸ್. ಇವಾಗ ಚಳಿಗಾಲ ಸ್ಟಾರ್ಟ್ ಅಂದ್ರೆ ಕೂಡ ಎಷ್ಟೊಂದು ಬೇಸಿಗೆ ಬಿಸಿಲು ಆಗ್ಯದ ನೋಡಿರಿ. ತುಂಬಾ ಬಿಸಿಲು, ಹಂಗಾಗಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ನನಗೆ ಇವಾಗ ಬಂದೇನೆ ರೀ. ಏನೇನು ತೊಗೊಂಡ್ಬಂದಿನಿ ಅನ್ನೋದು ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ. ನೋಡ್ಕೊಂಡ್ಬಂದ್ರಿ. ನೈಟ್ ಪಾಲಿಶ್ ತಗೊಂಡೇನಿ ರೀ, ಹಚ್ಕೊಂಡೇನಿ ರೀ. ಇವಾಗ ನೋಡಿರಿ, ಇದೊಂದು ನೀರಿನ ಬಾಟಲ್ ತೊಗೊಂಡೇನಿ ರೀ. 30 ರೂಪೀಸ್ ರೀ. ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು, ಆಮೇಲೆ ಗಮ್ ತೊಗೊಂಡಿದ್ವಿ, ಮತ್ತು ನೆಲ್ ಪಾಲಿಶ್. ಇವು 20 ರೂಪಾಯಿಗೆ 5 ನಿಂಬೆಹಣ್ಣು ತೊಗೊಂಡಿದ್ವಿ. ಒಂದು ಐಟಮ್ಸು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೆಲ್ಲನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿರ್ತೀರಿ. ನಾನು ಮಾಡಿರ್ಬೋದು ವಿಡಿಯೋದು ನೋಟಿಫಿಕೇಷನ್ ನಿಮ್ಮ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನು ಬಿಟ್ಟ ತಕ್ಷಣ ನೀವು ವಿಡಿಯೋವನ್ನು ನೋಡ್ಬೋದು ಫ್ರೆಂಡ್ಸ್. ಹಂಗಾಗಿಬಿಟ್ಟು ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಯಾರು ಹೊಸಬ್ರು ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ನನಗೆ ಸಪೋರ್ಟ್ ಮಾಡಿ 1000 ಸಬ್ಸ್ಕ್ರೈಬರ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ನಿಮ್ಗೆ ಶೇರ್ ಮಾಡಕತ್ತೀನಿ ವಿಡಿಯೋ. ಪ್ರತಿಯೊಬ್ಬರು ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದು ನೋಡಿರಿ ಯಾವ ಥರ ಏನೇನು ತರಕಾರಿ ತಂದಿನಿ ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ತರಕಾರಿ ಬೆಲೆ ತುಂಬ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ. 1/4 kgಗೆ 40 ರೂಪೀಸು, 30 ರೂಪೀಸ್ ಅಂತ ಹೇಳ್ತಾರೆ ರೀ. ಅರ್ಧ kg ತೊಗೊಂಡಿದ್ರೆ 50 ರೂಪೀಸ್ ಅಂತ ಹೇಳಕತ್ತಾರೆ. ಹಂಗಾಗಿಬಿಟ್ಟು ಪ್ರತಿಯೊಂದು, ನಾನಿವತ್ತು ಜವಾರಿ ಕ್ಯಾರೆಟ್ ತೊಗೊಂಬಂದಿದ್ದೆ, ಅದಕ್ಕೆ ಅರ್ಧ kgಗೆ 50 ರೂಪಾಯಿ ನೋಡಿ ಫ್ರೆಂಡ್ಸ. ಚಾ ಕುಡಕತ್ತೀನಿ ನೋಡಿರಿ. ಇವಾಗ ಬಟ್ಟೆ ತೊಳೆದಾಯಿತು. ಹಂಗಾಗಿಬಿಟ್ಟು ಇವಾಗ ಉಪವಾಸ ಅಲ್ಲ, ಹಂಗಾಗಿ ಮಧ್ಯಾಹ್ನ ಟೈಮಲ್ಲಿ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಯಕತ್ತೇನೆ ರೀ. ಇಷ್ಟು ಕುಡಿದ್ಬಿಟ್ಟು ಮಕ್ಕಳು ಬಂದ ನಂತರ ಬಾಂಡೆ ತೊಳಿತೀನಿ ರೀ. ಯಾಕಂದ್ರೆ ಸ್ಕೂಲ್ ಡಬ್ಬ ಅವು ಇರ್ತಾವಲ್ಲ ರೀ, ಹಂಗಾಗಿಬಿಟ್ಟು ಅವ್ರು ಬಂದ ನಂತರ ತೊಳೆದ್ರೆ ಆಯ್ತು ಅಂದ್ಕೊಂಡು ಇವಾಗ ಒಂದು ಸ್ವಲ್ಪ ಕಸ ಗುಡಿಸ್ಕೊಂಡು ಬಾಂಡೆ ಒಂದು ತೊಳ್ಕೊಂಡ್ಬಿಟ್ರೆ ಮತ್ತು ನೈಟ್ ಒಂದು ಸ್ವಲ್ಪ ಏನಾದರೂ ಒಂದಿಷ್ಟು
ಅಡುಗೆ ಮಾಡ್ಕೋಬೇಕಾಗ್ತದೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಇವತ್ತಿನ ರೂಟೀನ್ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಪ್ರತಿಯೊಬ್ಬರು ನಾನು ವಿಡಿಯೋಕ್ಕೆ ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬಾ ಬೇಜಾರಾಗುತ್ತೆ ವ್ಯೂವರ್ಸ್ ಆಗಲಿಲ್ಲ ಮತ್ತು ಅಂತಂದರೆ ಮಾಡಿದ್ದಕ್ಕೂ ವೇಸ್ಟ್ ಅನ್ನಂಗೆ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಯಾಕಂದರೆ ಇವಾಗ 2 ವರ್ಷ ಆಯಿತು ನಾನು ಚಾನಲ್ ಮಾಡಿಬಿಟ್ಟು. ಹಾಗಾಗಿ ತುಂಬಾ ಬೇಜಾರಾಗುತ್ತೆ ವ್ಯೂವರ್ಸ್ ಆದ್ರೆ, ಮತ್ತು ನಮಗೂ ಒಂಥರ ಖುಷಿ ಆಗುತ್ತೆ ಅಲ್ಲ ಫ್ರೆಂಡ್ಸ ಮಾಡಬೇಕಂತ ಅಂದ್ಬಿಟ್ಟು. ಹಂಗಾಗಿ ಇವಾಗ ಚಹಾ ಕುಡಿಯಕತ್ತೀನಿ ರೀ, ಆಮೇಲೆ ಸಿಗ್ತೀನಿ ರೀ.